11 ಅಂತ ಕೇಳಿದ ತಕ್ಷಣ ಇಡೀ ಜಗತ್ತಿಗೆ ನೆನಪಾಗೋದು 2001ರಲ್ಲಿ ನ್ಯೂಯಾರ್ಕ್ನ ಟ್ವಿನ್ ಟವರ್ಸ್ ಮೇಲೆ ನಡೆದಂಥ ಭಯೋತ್ಪಾದಕ ದಾಳಿ. ಆದ್ರೆ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಅದಕ್ಕಿಂತನೂ ಭಯಾನಕ ದಾಳಿ ನಡೆದ ಮತ್ತೊಂದು ಸೆಪ್ಟೆಂಬರ್ 11 ಇದೆ. ಮತ್ತೆ ಆ ದಾಳಿಯ ಹಿಂದೆ ಇದ್ದಿದ್ದು ಬೇರೆ ಯಾರು ಅಲ್ಲ, ಇದೇ ಅಮೆರಿಕ. ಅದು 1973ರ ಸೆಪ್ಟೆಂಬರ್ 11. ಅವತ್ತು ಯಾವುದೇ ಉಗ್ರಗಾಮಿ ಸಂಘಟನೆ ಒಂದು ದೇಶದ ಮೇಲೆ ದಾಳಿ ಮಾಡಿರಲಿಲ್ಲ. ಬದಲಿಗೆ ಇಡೀ ಜಗತ್ತಿನ ಪ್ರಜಾಪ್ರಭುತ್ವದ ರಕ್ಷಕ ತಾನು ಅಂತ ಕರೆದುಕೊಳ್ಳುವಂತಹ ಅಮೆರಿಕ ಸಂಯುಕ್ತ ಸಂಸ್ಥಾನ ತನ್ನ ಬೇಹು ಸಂಸ್ಥೆ CIA ಮೂಲಕ ದಕ್ಷಿಣ ಅಮೆರಿಕದ ಅತ್ಯಂತ ಸುಂದರ ಶಾಂತಿಯುತ ದೇಶವಾಗಿದ್ದಂತಹ ಚಿಲಿಯ ಪ್ರಜಾಪ್ರಭುತ್ವವನ್ನ ಜೀವಂತವಾಗಿ ಸುಟ್ಟಾಕ್ತು. ಚಿಲಿ ದೇಶದ ಜನರು ತಮಗಾಗಿ ಒಬ್ಬ ಅತ್ಯಂತ ಪ್ರಾಮಾಣಿಕ ಬಡವರ ಪರ ನಿಲುವಿನ ಅಧ್ಯಕ್ಷನನ್ನ ಚುನಾಯಿಸಿದ್ರು. ಆದ್ರೆ ಅಮೆರಿಕದ ಶ್ವೇತಭವನದಲ್ಲಿ ಕುಳಿತಿದ್ದವರಿಗೆ ಆ ನಾಯಕ ಇಷ್ಟ ಆಗಲಿಲ್ಲ. ಪರಿಣಾಮ ಆ ದೇಶದ ಅಧ್ಯಕ್ಷರ ಅಧಿಕೃತ ಅರಮನೆ ಮೇಲೇನೆ ಅಮೆರಿಕದ ಬೆಂಬಲಿತ ಮಿಲಿಟರಿ ಪಡೆಗಳು ಬಾಂಬ್ ದಾಳಿಯನ್ನ ನಡೆಸಿದ್ರು. ದೇಶದ ಚುನಾಯಿತ ಅಧ್ಯಕ್ಷ ತನ್ನ ಕಚೇರಿಯಲ್ಲೇನೆ ಹೆಣವಾಗಿ ಬಿದ್ದರು. ಜಾಗತಿಕ ರಾಜಕೀಯದ ಇತಿಹಾಸದಲ್ಲಿ ಬಹುತೇಕರು ಮರೆತಿರುವಂತಹ ಈ ಕರಾಳ ಸತ್ಯವನ್ನ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಈ ವಿಶೇಷ ವಿಡಿಯೋ ಸರಣಿ ಬೆಚ್ಚಿ ಬೀಳಿಸುವ ಅಮೆರಿಕ ಫೈಲ್ಸ್ನ 4ನೇ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡಲಿರೋದು ಅಮೆರಿಕದ ರಹಸ್ಯ ಆಪರೇಷನ್ಗಳಿಂದ ಧ್ವಂಸಗೊಂಡ ಚಿಲಿ ದೇಶದ ಕಥೆ, ಮತ್ತೆ ಅಲ್ಲಿ ಬಲಿಯಾದ ಇಬ್ಬರು ಮಹಾನ್ ಚೇತನಗಳಾದ ಅಧ್ಯಕ್ಷ ಸಲ್ವಡಾರ್ ಅಲೆಂಡೆ ಮತ್ತು ಕ್ರಾಂತಿಕಾರಿ ಗಾಯಕ ವಿಕ್ಟರ್ ಜಾರಾ ಅವರ ಹೃದಯ ವಿದ್ರಾವಕ ಇತಿಹಾಸ. ನಾವೇ ಪ್ರಜಾಪ್ರಭುತ್ವದ ಕಾವಲುಗಾರರು ಅಂತ ಇಡೀ ಜಗತ್ತಿಗೆ ನಿರಂತರವಾಗಿ ಪಾಠ ಹೇಳುವಂತಹ ಅಮೆರಿಕ ಚಿಲಿಯಲ್ಲಿ ಜನರೇ ಆರಿಸಿದಂತಹ ಸರ್ಕಾರವನ್ನ ಛಿದ್ರ ಮಾಡಿತು. ಮುಂದಿನ 17 ವರ್ಷಗಳ ಕಾಲ 30,000ಕ್ಕೂ ಹೆಚ್ಚು ಅಮಾಯಕರನ್ನ ಕೊಂದ ಕ್ರೂರ ಸರ್ವಾಧಿಕಾರಿಯನ್ನ ವ್ಯವಸ್ಥಿತವಾಗಿ ಬೆಂಬಲಿಸಿ. ಬನ್ನಿ, ಇತಿಹಾಸದ ಈ ರಕ್ತ ಸಿಕ್ತ ಪಿತೂರಿಯ ಇಂಚಿಂಚು ಸತ್ಯಗಳನ್ನ ಅಮೆರಿಕದ ಡಿಕ್ಲಾಸಿಫೈಡ್ ಅಂದ್ರೆ ಬಿಡುಗಡೆಗೊಳಿಸಿದಂತಹ ಅಧಿಕೃತ ದಾಖಲೆಗಳೊಂದಿಗೆ ಒಂದೊಂದಾಗಿ ವಿಶ್ಲೇಷಿಸೋಣ. ಚಿಲಿ ದೇಶದ ಈ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಅದರ ಭೌಗೋಳಿಕ ಸಿರಿವಂತಿಕೆಯನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಚಿಲಿ ದೇಶ ಇಡೀ ಜಗತ್ತಿನಲ್ಲೇನೆ ಅತಿ ದೊಡ್ಡ ತಾಮ್ರದ ನಿಕ್ಷೇಪಗಳನ್ನ ಹೊಂದಿರುವಂತಹ ರಾಷ್ಟ್ರ. ಆದ್ರೆ ದುರಾದೃಷ್ಟವಶಾತ್ ಆ ದೇಶದ ತಾಮ್ರದ ಗಣಿಗಳ ಒಡೆತನ ಇದ್ದುದು ಚಿಲಿ ದೇಶದ ಜನರ ಕೈಯಲ್ಲ, ಬದಲಿಗೆ ಅಮೆರಿಕದ ದೈತ್ಯ ಕಾರ್ಪೊರೇಟ್ ಕಂಪನಿಗಳಾದ ಅನಾಕೊಂಡ ಮತ್ತೆ ಕೆನಿಕಾಟ್ ಕೈಯಲ್ಲಿ. ಚಿಲಿಯ ಇಡೀ ಸಂಪತ್ತನ್ನ ಈ ಅಮೆರಿಕನ್ ಕಂಪನಿಗಳು ಲೂಟಿ ಮಾಡ್ತಾ ಇದ್ರು. ಆದ್ರೆ ಅಲ್ಲಿನ ಸ್ಥಳೀಯ ಕಾರ್ಮಿಕರು ಕಡು ಬಡತನದಲ್ಲಿ ಹಸಿವಿನಲ್ಲಿ ದಿನ ದೂಡ್ತಾ ಇದ್ರು. ಇಂಥ ಪರಿಸ್ಥಿತಿಯಲ್ಲಿ ಚಿಲಿಯ ಬಡವರು, ಕಾರ್ಮಿಕರು ಮತ್ತೆ ವಿದ್ಯಾರ್ಥಿಗಳ ಧ್ವನಿಯಾಗಿ ಮೂಡಿ ಬಂದವರೇ ಡಾಕ್ಟರ್ ಸಲ್ವಡಾರ್ ಅಲೆಂಡೆ. ವೃತ್ತಿಯಿಂದ ವೈದ್ಯರಾಗಿದ್ದ ಅಲೆಂಡೆ ಅತ್ಯಂತ ಜನಪ್ರಿಯ ಮತ್ತೆ ಮಾನವೀಯ ರಾಜಕಾರಣಿಯಾಗಿದ್ದರು. ಅವರು 3 ಬಾರಿ ಚುನಾವಣೆಯಲ್ಲಿ ಸೋತರೂ ಕೂಡ ಧೃತಿಗೆಡದೇನೆ ಬಡವರ ಪರ ಹೋರಾಟವನ್ನ ಮುಂದುವರಿಸ್ತಾರೆ. ಕೊನೆಗೆ 1970ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸಲ್ವಡಾರ್ ಅಲೆಂಡೆ ಅವರ ಪಾಪ್ಯುಲರ್ ಯುನಿಟಿ ಒಕ್ಕೂಟ ಭಾರೀ ಬಹುಮತದಿಂದ ಗೆದ್ದು ಬಂತು. ಚಿಲಿ ದೇಶದ ಇತಿಹಾಸದಲ್ಲೇನೆ ಮೊದಲ ಬಾರಿಗೆ ಒಬ್ಬ ಮಾರ್ಕ್ಸ್ವಾದಿ ಸಮಾಜವಾದಿ ನಾಯಕ ಮುಕ್ತ ಚುನಾವಣೆಗಳ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾದ. ಅಧಿಕಾರಕ್ಕೆ ಬಂದ ತಕ್ಷಣನೇ ಅಧ್ಯಕ್ಷ ಅಲೆಂಡೆ ಚಿಲಿ ದೇಶದ ಜನರ ದಶಕಗಳ ಕನಸನ್ನ ನನಸು ಮಾಡುವಂತಹ ಒಂದು ಕ್ರಾಂತಿಕಾರಿ ಕಾನೂನನ್ನ ಜಾರಿಗೆ ತರ್ತಾರೆ. ಅದೇ ತಾಮ್ರದ ಗಣಿಗಳ ರಾಷ್ಟ್ರೀಕರಣ ಅಥವಾ ನ್ಯಾಷನಲೈಸೇಷನ್ ಆಫ್ ಕಾಪರ್ ಮೈನ್ಸ್. ಚಿಲಿಯ ನೆಲದಡಿಯಲ್ಲಿರುವಂತಹ ಸಂಪತ್ತು ಚಿಲಿಯ ಜನರಿಗೆ ಸೇರಿದ್ದು. ಇನ್ನು ಮುಂದೆ ವಿದೇಶಿ ಕಂಪನಿಗಳು ನಮ್ಮನ್ನ ಲೂಟಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಅಲೆಂಡೆ ಅವರು ಘೋಷಣೆ ಮಾಡ್ತಾರೆ. ಇದರೊಂದಿಗೆ ಅವರು ಬಡ ಮಕ್ಕಳಿಗೆ ದಿನಕ್ಕೆ ಅರ್ಧ ಲೀಟರ್ ಉಚಿತ ಹಾಲು, ಕಾರ್ಮಿಕರಿಗೆ ಕನಿಷ್ಠ ವೇತನ ಗ್ಯಾರಂಟಿ ಮತ್ತೆ ಭೂರಹಿತ ರೈತರಿಗೆ ಭೂಮಿಯನ್ನ ಹಂಚುವಂತಹ ಮಹತ್ವದ ನಿರ್ಧಾರಗಳನ್ನ ತರ್ತಾರೆ. ಆದ್ರೆ ಚಿಲಿಯ ಬಡವರ ಮುಖದಲ್ಲಿ ಮೂಡಿದಂತಹ ಈ ನಗು
ವಾಷಿಂಗ್ಟನ್ನಲ್ಲಿದ್ದಂಥ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಮತ್ತೆ ಅವರ ವಿದೇಶಾಂಗ ಕಾರ್ಯದರ್ಶಿ ಹೆನ್ರಿ ಕಿಸ್ಸಿಂಜರ್ ಅವರ ಕಣ್ಣು ಕೆಂಪು ಮಾಡಿತು. ಅಮೆರಿಕದ ಕಾರ್ಪೊರೇಟ್ ಕಂಪನಿಗಳ ಶತಕೋಟಿ ಡಾಲರ್ ಲಾಭಕ್ಕೆ ದಿನ ಬೆಳಗಾಗೋದ್ರೊಳಗೇನೆ ಚಿಲಿಯ ಅಧ್ಯಕ್ಷ ಕತ್ರಿಯನ್ನ ಹಾಕಿದ್ರು. ಅಮೆರಿಕ ತಕ್ಷಣನೇ ಚಿಲಿಯ ಜನರಿಂದ ಚುನಾಯಿತ ಸರ್ಕಾರವನ್ನೇ ಮುಗಿಸೋದಿಕ್ಕೆ ಒಂದು ರಹಸ್ಯ ಸಂಚನ್ನ ರೂಪಿಸಿತು. ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಸಿಐಎ ಮುಖ್ಯಸ್ಥರಿಗೆ ನೇರವಾಗಿ ಒಂದು ಸಂದೇಶ ನೀಡ್ತಾರೆ. ಆ ಐತಿಹಾಸಿಕ ರಹಸ್ಯ ಆದೇಶ ಇವತ್ತಿಗೂ ಕೂಡ ದಾಖಲೆಗಳಲ್ಲಿದೆ. ಮೇಕ್ ದ ಎಕಾನಮಿ ಸ್ಕ್ರೀಮ್ ಅಂದ್ರೆ ಚಿಲಿಯ ಆರ್ಥಿಕತೆಯ ಕತ್ತಿ ಹಿಸುಕಿ ಅದು ಕೂಗುವಂತೆ ಮಾಡಿ. ಅಂದ್ರೆ ಚಿಲಿ ದೇಶದ ಮೇಲೆ ನೇರವಾಗಿ ಮಿಲಿಟರಿ ದಾಳಿ ಮಾಡೋ ಬದಲಿಗೆ ಮಾಧ್ಯಮ ಪ್ರೊಪಗಾಂಡ ಮತ್ತೆ ಆರ್ಥಿಕ ಪಿತೂರಿಗಳ ಮೂಲಕ ದೇಶದ ಒಳಗೆ ಅರಾಜಕತೆ ಸೃಷ್ಟಿ ಮಾಡೋದು ಅಮೆರಿಕದ ಕುತಂತ್ರ ಆಗಿತ್ತು. ಅಮೆರಿಕ ಇದನ್ನ ಹೇಗ್ ಜಾರಿಗೆ ತಂತು ಗೊತ್ತಾ? ಇದ್ರ ಹಿಂದೆ ಅತ್ಯಂತ ವ್ಯವಸ್ಥಿತವಾದ 3 ಆರ್ಥಿಕ ಅಸ್ತ್ರಗಳಿವೆ. ಒಂದು, ಅಂತಾರಾಷ್ಟ್ರೀಯ ಸಾಲಗಳ ನಿರ್ಬಂಧ. ಜಾಗತಿಕ ಬ್ಯಾಂಕ್ಗಳು ಮತ್ತೆ ವಿಶ್ವಸಂಸ್ಥೆಯ ಮೂಲಕ ಚಿಲಿ ದೇಶಕ್ಕೆ ಸಿಗಬೇಕಾಗಿದ್ದಂಥ ಎಲ್ಲ ಅಭಿವೃದ್ಧಿ ಸಾಲಗಳನ್ನ ಅಮೆರಿಕ ರಾತ್ರೋರಾತ್ರಿ ರದ್ದುಗೊಳಿಸಿತು. 2, ಕೃತಕ ಸರಕು ಅಭಾವದ ಸೃಷ್ಟಿ. ಚಿಲಿಯ ದೊಡ್ಡ ದೊಡ್ಡ ಸಾರಿಗೆ ಮಾಲೀಕರು ಮತ್ತೆ ವ್ಯಾಪಾರಿಗಳಿಗೆ ಸಿಐಎ ಲಂಚವನ್ನ ನೀಡಿ ದೇಶಾದ್ಯಂತ ಭಾರಿ ಮುಷ್ಕರಗಳನ್ನ ಮಾಡಿಸಿತು. ಇದರಿಂದ ನಗರಗಳಿಗೆ ಆಹಾರ, ಹಾಲು ಮತ್ತೆ ದಿನಬಳಕೆಯ ವಸ್ತುಗಳ ಪೂರೈಕೆ ಸ್ಥಗಿತಗೊಂಡು ಕೃತಕ ಅಭಾವ ಸೃಷ್ಟಿಯಾಯಿತು. 3, ಡಾಲರ್ ಮೂಲಕ ವಿರೋಧ ಪಕ್ಷಗಳ ಖರೀದಿ. ಸಿಐಎ ಚಿಲಿಯ ಬಲಪಂಥೀಯ ವಿಪಕ್ಷಗಳಿಗೆ ಮತ್ತೆ ಅಲ್ಲಿನ ಪ್ರಮುಖ ಪತ್ರಿಕೆಯಾದಂಥ ಎಲ್ ಮರ್ಕುರಿಯೋಗೆ ಲಕ್ಷಾಂತರ ಡಾಲರ್ ಹಣವನ್ನ ನೀಡಿ ಅಧ್ಯಕ್ಷ ಅಲೆಂಡೆ ದೇಶವನ್ನ ವಿನಾಶದ ಕಡೆಗೆ ಕೊಂಡೊಯ್ತಾ ಇದ್ದಾರೆ ಅಂತ ನಿರಂತರ ಅಪಪ್ರಚಾರವನ್ನ ಮಾಡಿಸ್ತಾರೆ. ಆದ್ರೆ ಇಷ್ಟೆಲ್ಲ ಆರ್ಥಿಕ ಹಿಂಸೆಯನ್ನ ನೀಡಿದ್ರೂ ಕೂಡ 1973 ಮಾರ್ಚ್ ನಲ್ಲಿ ನಡೆದ ಸಂಸತ್ತಿನ ಚುನಾವಣೆಯಲ್ಲಿ ಚಿಲಿಯ ಜನರು ಮತ್ತೆ ಅಧ್ಯಕ್ಷ ಅಲೆಂಡೆ ಅವರ ಪಕ್ಷಕ್ಕೇನೆ ಅತಿ ಹೆಚ್ಚು ಮತಗಳನ್ನ ನೀಡಿ ಗೆಲ್ಲಿಸಿದ್ರು. ಜನಸಾಮಾನ್ಯರು ಅಲೆಂಡೆಯ ಕೈ ಬಿಡ್ತಾ ಇಲ್ಲ ಅಂತ ತಿಳಿದ ತಕ್ಷಣನೇ ಅಮೆರಿಕ ತನ್ನ ಕೊನೆಯ ಮತ್ತೆ ಅತ್ಯಂತ ಕ್ರೂರ ಅಸ್ತ್ರವನ್ನ ಹೊರತೆಗೆಯಿತು. ಅದೇ ಮಿಲಿಟರಿ ದಂಗೆ ಅಥವಾ ಕೂ. 1973 ಸೆಪ್ಟೆಂಬರ್ 11 ಮುಂಜಾನೆ ಅಮೆರಿಕದ ಸಂಪೂರ್ಣ ಬೆಂಬಲ ಮತ್ತೆ ಶಸ್ತ್ರಾಸ್ತ್ರಗಳ ಬಲದೊಂದಿಗೆ ಚಿಲಿ ದೇಶದ ಸೇನಾ ಮುಖ್ಯಸ್ಥ ಜನರಲ್ ಅಗಸ್ಟೋ ಪಿನೋಚೆ ತನ್ನ ತಾಯ್ನಾಡಿಗೆ ದ್ರೋಹವನ್ನ ಬಗೆದು ದಂಗೆ ಎದ್ದುಬಿಟ್ಟ. ಸೈನಿಕರು ಇಡೀ ರಾಜಧಾನಿ ಸ್ಯಾಂಟಿಯಾಗೋ ನಗರವನ್ನ ತಮ್ಮ ವಶಕ್ಕೆ ಪಡೆದರು. ಅಧ್ಯಕ್ಷರ ಅರಮನೆ ಲಾ ಮೊನೆಡಾವನ್ನ ಸೇನಾ ಟ್ಯಾಂಕುಗಳು ಸುತ್ತುವರೆದಿದ್ವು. ಅರಮನೆಯ ಒಳಗಿದ್ದ ಅಧ್ಯಕ್ಷ ಸಲ್ವಡಾರ್ ಅಲೆಂಡೆ ಅವರಿಗೆ ಸೇನಾ ಅಧಿಕಾರಿಗಳು ಸಂದೇಶವನ್ನ ಕಳಿಸ್ತಾರೆ. ನೀವು ತಕ್ಷಣ ಶರಣಾಗಿ ದೇಶ ಬಿಟ್ಟು ಓಡಿ ಹೋಗ್ಬೇಕು, ಇಲ್ಲದೆ ಇದ್ರೆ ನಿಮ್ಮನ್ನ ಕೊಲ್ಲಲಾಗುವುದು. ಆದ್ರೆ ಅಲೆಂಡೆ ಒಬ್ಬ ಹೇಡಿಯಾಗಿ ಓಡಿ ಹೋಗೋದಿಕ್ಕೆ ರೆಡಿ ಇರಲಿಲ್ಲ. ಅವರು ಹೆಲ್ಮೆಟ್ ಅನ್ನ ಧರಿಸಿ ಕೈಯಲ್ಲಿ ಕ್ರಾಂತಿಕಾರಿ ನಾಯಕ ಫಿಡೆಲ್ ಕ್ಯಾಸ್ಟ್ರೋ ಉಡುಗೊರೆಯಾಗಿ ನೀಡಿದಂತಹ AK-47 ರೈಫಲ್ ಅನ್ನ ಹಿಡಿದು ಅರಮನೆಯ ಕಿಟಕಿ ಬಳಿ ನಿಂತು ಬಾಂಬ್ ದಾಳಿ ಆರಂಭ ಆಗೋ ಕೆಲವೇ ನಿಮಿಷಗಳ ಮುನ್ನ ಅರಮನೆಯೊಳಗಿದ್ದಂತಹ ರೇಡಿಯೋ ಕೇಂದ್ರದ ಮೂಲಕ ಅಲೆಂಡೆ ಚಿಲಿ ದೇಶದ ಜನರನ್ನ ಉದ್ದೇಶಿಸಿ ಜಗತ್ತಿನ ರಾಜಕೀಯ ಇತಿಹಾಸದಲ್ಲೇನೆ ಅತ್ಯಂತ ರೋಮಾಂಚನಕಾರಿ ಮತ್ತೆ ಕಣ್ಣೀರು ತರಿಸುವಂತಹ ಕೊನೆಯ ಭಾಷಣವನ್ನ ಮಾಡ್ತಾರೆ. ಚಿಲಿಯ ಕಾರ್ಮಿಕರೇ, ದೇಶ ಪ್ರೇಮಿಗಳೇ, ನನ್ನ ದೇಶದ ಇತಿಹಾಸದ ಈ ಅತ್ಯಂತ ಕಷ್ಟ ಕಾಲದಲ್ಲಿ ನಾನು ನಿಮಗೆ ಹೇಳೋದು ಒಂದೇ ಮಾತು: ನಾನು ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ. ನಾನು ನನ್ನ ಜನರ ನಂಬಿಕೆಗೆ ದ್ರೋಹ ಬಗೆಯಲಾರೆ. ಈ ರಹಸ್ಯ ಪಿತೂರು ಎಸಗಿದಂಥ ವಿದೇಶಿ ಶಕ್ತಿಗಳಿಗೆ ಮತ್ತೆ ದೇಶದ್ರೋಹಿಗಳಿಗೆ ಖಂಡಿತ ಶಿಕ್ಷೆ ಆಗಲಿದೆ. ನೆನಪಿರ್ಲಿ, ಶೀಘ್ರದಲ್ಲೇ ಮತ್ತೊಮ್ಮೆ ಮನುಷ್ಯರು ಗೌರವದಿಂದ ಬದುಕುವ ಸುಂದರ ದಿನಗಳು ಬಂದೇ ಬರಲಿವೆ. ಚಿಲಿ ದೇಶ ಅಮರವಾಗ್ಲಿ, ಇಲ್ಲಿನ ಜನತೆ ಅಮರರಾಗ್ಲಿ, ಇಲ್ಲಿನ ಕಾರ್ಮಿಕರು ಅಮರರಾಗ್ಲಿ. ಇವೇ ನನ್ನ ಕೊನೆಯ ಮಾತುಗಳು. ನಾನು ಮಾಡ್ತಾ ಇರುವ ಈ ಬಲಿದಾನ ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಅನ್ನುವಂಥ ಒಂದು ಸಂಪೂರ್ಣ ಖಾತ್ರಿ ನನಗಿದೆ. ಭಾಷಣ ಮುಗಿದ ಕೆಲವೇ ಕ್ಷಣಗಳಲ್ಲಿ ಅಮೆರಿಕದ ಹಂಟರ್ ಯುದ್ಧ ವಿಮಾನಗಳು ಅರಮನೆಯ ಮೇಲೆ ಭೀಕರ ಬಾಂಬ್ ದಾಳಿಯನ್ನು ನಡೆಸಿವೆ. ಅರಮನೆ ಧಗಧಗನೆ ಉರಿಯತೊಡಗು ಮತ್ತೆ ಕ್ಷಣ ಕ್ಷಣಕ್ಕೂ ಶತ್ರು ಸೈನಿಕರು ಮುನ್ನುಗ್ಗಿ ಬರ್ತಾ ಇದ್ರು. ಆದ್ರೆ ಅಧ್ಯಕ್ಷ ಸಲ್ವಡಾರ್ ಅಲೆಂಡೆ ದ್ರೋಹಿಗಳ ಮುಂದೆ ಮಂಡಿ ಊರಿ ಶರಣಾಗೋದಿಕ್ಕೆ ಅಥವಾ ಹೇಡಿಯಾಗಿ ದೇಶವನ್ನ ಬಿಟ್ಟು ಓಡಿ ಹೋಗೋದಿಕ್ಕೆ ರೆಡಿ ಇರಲಿಲ್ಲ. ಸೈನಿಕರಿಗೆ ಜೀವಂತವಾಗಿ ಸಿಕ್ಕಿ ಅವಮಾನಕ್ಕೊಳಗಾಗಬಾರ್ದು ಅನ್ನೋ ಒಂದು ಸ್ವಾಭಿಮಾನದಿಂದ ಅವರು ಅರಮನೆಯ ಒಳಗೆ ತಮ್ಮದೇ ರೈಫಲ್ನಿಂದ ಶೂಟ್ ಮಾಡಿಕೊಂಡು ವೀರ ಮರಣವನ್ನ ಅಪ್ಪಿದ್ರು. ಆ ಮೂಲಕ ಚಿಲಿ ದೇಶದ ಪ್ರಜಾಪ್ರಭುತ್ವವನ್ನ ಅಮೆರಿಕ ಬಾಂಬ್ ಹಾಕಿ ಮುಗಿಸ್ಬಿಟ್ಟು
ಅಧ್ಯಕ್ಷ ಅಲೆಂಡೆ ಅವರ ಹತ್ಯೆಯ ನಂತರ ಚಿಲಿಯಲ್ಲಿ ಅಮೆರಿಕ ಬೆಂಬಲಿತ ಸರ್ವಾಧಿಕಾರಿ ಪಿನೋಚೆಯ ಕ್ರೌರ್ಯದ ನರಕ ಆರಂಭ ಆಯಿತು. ಸೈನಿಕರು ಅಲೆಂಡೆ ಅವರನ್ನ ಬೆಂಬಲಿಸಿದಂತಹ ಪ್ರತಿಯೊಬ್ಬ ಪ್ರಜೆಯನ್ನ, ಕವಿಗಳನ್ನ, ಲೇಖಕರನ್ನ ಹುಡುಕಿ ಬಂಧಿಸತೊಡಗಿದ್ರು. ಆ ರೀತಿ ಬಂಧನಕ್ಕೊಳಗಾದವರೇ ಚಿಲಿ ದೇಶದ ಹೆಮ್ಮೆಯ ಕ್ರಾಂತಿಕಾರಿ ಜನಪದ ಗಾಯಕ ವಿಕ್ಟರ್ ಜಾರಾ. ವಿಕ್ಟರ್ ಜಾರಾ ಕೇವಲ ಗಾಯಕನಾಗಿರಲಿಲ್ಲ, ಅವರು ಚಿಲಿಯ ಬಡವರ, ಕಾರ್ಮಿಕರ ಕಷ್ಟಗಳನ್ನ ತನ್ನ ಹಾಡುಗಳ ಮೂಲಕ ಜಗತ್ತಿಗೆ ಸಾರ್ತಾ ಇದ್ದಂತಹ ಜನಸಾಮಾನ್ಯರ ಧ್ವನಿಯಾಗಿದ್ದರು. ಸೆಪ್ಟೆಂಬರ್ 12ರಂದು ಅವರನ್ನ ವಿಶ್ವವಿದ್ಯಾಲಯದಿಂದ ಬಂಧಿಸಿದ ಸೈನಿಕರು ರಾಜಧಾನಿಯ ಚಿಲಿ ನ್ಯಾಷನಲ್ ಸ್ಟೇಡಿಯಂಗೆ ಕರೆತಂದ್ರು. ಆ ಕ್ರೀಡಾಂಗಣವನ್ನ ಪಿನೋಚೆ ಸೈನ್ಯ ಒಂದು ತಾತ್ಕಾಲಿಕ ಕಾನ್ಸಂಟ್ರೇಷನ್ ಕ್ಯಾಂಪ್ ಆಗಿ ಪರಿವರ್ತಿಸಿತು. ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನ ಕೂಡಿ ಹಾಕಲಾಗಿತ್ತು. ಅಲ್ಲಿ ವಿಕ್ಟರ್ ಜಾರಾ ಅವರಿಗೆ ನೀಡಿದಂತಹ ಹಿಂಸೆ ಇಡೀ ಮನುಕುಲಾನೇ ಬೆಚ್ಚಿ ಬೀಳುವಂಥದ್ದು, ನಾಚಿಕೆ ಪಡುವಂಥದ್ದು. ಬಂಧನಕ್ಕೊಳಗಾದ ವಿಕ್ಟರ್ ಜಾರಾ ಅವರನ್ನ ಕ್ರೀಡಾಂಗಣದ ಕತ್ತಲೆ ಕೋಣೆಗಳಲ್ಲಿ 4 ದಿನಗಳ ಕಾಲ ಪ್ರತ್ಯೇಕವಾಗಿಟ್ಟು ಭೀಕರವಾಗಿ ಹಿಂಸೆ ನೀಡಲಾಯಿತು. ಅವರು ಪ್ರಸಿದ್ಧ ಕ್ರಾಂತಿಕಾರಿ ಗಾಯಕ ಅಂತ ಗುರುತಿಸಿದ ಮಿಲಿಟರಿ ಅಧಿಕಾರಿಗಳು ರೈಫಲ್ನ ಹಿಂಭಾಗ ಹಾಗೂ ಬೂಟುಗಳಿಂದ ವ್ಯವಸ್ಥಿತವಾಗಿ ಜಜ್ಜಿ ಅವರ 2 ಕೈಗಳ ಮಣಿಕಟ್ಟು ಮತ್ತೆ ಮೂಳೆಗಳನ್ನ ಸಂಪೂರ್ಣವಾಗಿ ಮುರಿದ್ರು. ಆ ರಕ್ತ ಸಿಕ್ತ ಕೈಗಳನ್ನ ನೋಡಿ ವಿಕೃತವಾಗಿ ನಗ್ತಾ, ನೋಡು ಈಗ ನಿನ್ನ ಕೈಗಳು ಹೇಗಾಗಿವೆ, ಈಗ ನುಡಿಸು ನಿನ್ನ ಗಿಟಾರ್, ಈಗ ಹಾಡು ನಿನ್ನ ಕ್ರಾಂತಿಕಾರಿ ಹಾಡುಗಳನ್ನ ಅಂತ ಅಧಿಕಾರಿಗಳು ಅಣುಕಿಸಿದ್ರು. ಆದ್ರೆ ಈ ಅಸಹನೀಯ ವೇದನೆಯ ನಡುವೆನೂ ಧೃತಿಗೆಡದ ವಿಕ್ಟರ್ ಜಾರಾ ಕ್ರೀಡಾಂಗಣದ ಆ ಕತ್ತಲೆಯಲ್ಲೇ ಸಿಕ್ಕಂತಹ ಒಂದು ಸಣ್ಣ ಕಾಗದದ ಚೂರಿನಲ್ಲಿ ಎಸ್ತಾಡಿಯೋ ಚಿಲಿ ಅನ್ನುವಂತಹ ತನ್ನ ಕೊನೆಯ ಅಮರ ಕವಿತೆಯನ್ನ ರಹಸ್ಯವಾಗಿ ಬರೆದರು. ಕೊನೆಗೆ ಸೆಪ್ಟೆಂಬರ್ 16ರ ರಾತ್ರಿ ಕ್ರೀಡಾಂಗಣದ ಬೇಸ್ಮೆಂಟ್ ನಲ್ಲಿನ ಕತ್ತಲೆ ಕಾರಿಡಾರ್ನಲ್ಲಿ ಮಿಲಿಟರಿ ಅಧಿಕಾರಿಯೊಬ್ಬ ವಿಕ್ಟರ್ ಅವರ ತಲೆಗೆ ಅತ್ಯಂತ ಹತ್ತಿರದಿಂದ ಶೂಟ್ ಮಾಡಿದ. ನಂತರ ಸೈನಿಕರು ಅವ್ರ ದೇಹದ ಮೇಲೆ 44 ಮಷಿನ್ ಗನ್ ಗುಂಡುಗಳನ್ನ ಹಾರಿಸಿ ವಿಕೃತವಾಗಿ ಸಂಭ್ರಮಿಸಿದ್ರು. ಆ ಕ್ರಾಂತಿಕಾರಿ ಧ್ವನಿಯನ್ನ ಭೌತಿಕವಾಗಿ ಮೌನಗೊಳಿಸಿದ್ರು ಅವ್ರು ಬಿಟ್ಟು ಹೋದ ಹಾಡುಗಳು ಇವತ್ತಿಗೂ ಕೂಡ ಜಾಗತಿಕ ಪ್ರತಿರೋಧದ ಸಂಕೇತವಾಗಿ ಅಮರವಾಗಿಯೇ ಉಳಿದಿವೆ. ವಿಕ್ಟರ್ ಜಾರಾ ಮತ್ತೆ ಸಲ್ವಡಾರ್ ಅಲೆಂಡೆ ಅವರ ರಕ್ತದ ಮೇಲೆ ಅಮೆರಿಕ ಚಿಲಿಯಲ್ಲಿ ಪ್ರತಿಷ್ಠಾಪಿಸಿದಂತಹ ಜನರಲ್ ಪಿನೋಚೆಯ ಸರ್ವಾಧಿಕಾರ ಮುಂದಿನ 17 ವರ್ಷಗಳ ಕಾಲ, ಅಂದ್ರೆ 1973ರಿಂದ 1991ರವರೆಗೆ ಮುಂದುವರಿಯಿತು. ಈ ಅವಧಿಯಲ್ಲಿ ಅಮೆರಿಕದ ಶ್ವೇತ ಭವನ ಚಿಲಿಗೆ ಕೋಟ್ಯಾಂತರ $, ಆರ್ಥಿಕ ಮತ್ತೆ ಮಿಲಿಟರಿ ನೆರವನ್ನ ನೀಡಿತು. ಈ 17 ವರ್ಷಗಳಲ್ಲಿ ಚಿಲಿಯ ಸೈನ್ಯ 3000ಕ್ಕೂ ಹೆಚ್ಚು ಪ್ರಗತಿಪರ ಚಿಂತಕರನ್ನ ಕೊಂದು ಹಾಕಿತು. 30,000ಕ್ಕೂ ಹೆಚ್ಚು ಜನರನ್ನ ಜೈಲಿನಲ್ಲಿಟ್ಟು ಭೀಕರವಾಗಿ ಹಿಂಸಿಸಿತು. ಮತ್ತೆ ಲಕ್ಷಾಂತರ ಜನರು ಜೀವ ಭಯದಿಂದ ದೇಶ ಬಿಟ್ಟು ಓಡಿ ಹೋಗ್ಬೇಕಾಯ್ತು. ಅಷ್ಟೇ ಅಲ್ಲ, ಅಮೆರಿಕ ಚಿಲಿಯನ್ನ ತನ್ನ ನವ ಉದಾರವಾದಿ ಬಂಡವಾಳಶಾಹಿ ಸಿದ್ಧಾಂತದ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಳ್ತು. ದೇಶದ ಶಿಕ್ಷಣ, ಆರೋಗ್ಯ, ನೀರು ಪ್ರತಿಯೊಂದನ್ನು ಕೂಡ ಖಾಸಗೀಕರಣಗೊಳಿಸಲಾಯಿತು. ಅಮೆರಿಕದ ಕಾರ್ಪೊರೇಟ್ ಕಂಪನಿಗಳು ಚಿಲಿಯನ್ನ ಮನ ಬಂದ ಹಾಗೆ ಲೂಟಿ ಮಾಡಿದ್ರು. ಇವತ್ತು ಅಮೆರಿಕದ ನಾಯಕರು ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ನಿಂತ್ಕೊಂಡು ಮಾನವ ಹಕ್ಕುಗಳ ಬಗ್ಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಜಗತ್ತಿಗೆ ಭಾಷಣ ಬಿಗಿತಾರಲ್ಲ, ಆದ್ರೆ ಒಬ್ಬ ಗಾಯಕ ಜನಪರವಾಗಿ ಹಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನ ಕೈ ಬೆರಳುಗಳನ್ನ ಸುತ್ತಿಗೆಯಿಂದ ಜಜ್ಜಿದ ಸೈನಿಕರಿಗೆ ಶಸ್ತ್ರಾಸ್ತ್ರ ನೀಡಿದಂತಹ ಅಮೆರಿಕಕ್ಕೆ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುವಂತಹ ನೈತಿಕ ಹಕ್ಕಿದೆಯಾ? ಚಿಲಿ ದೇಶದ ಈ ಇತಿಹಾಸ ನಮಗೆ ಕಲಿಸುವಂತಹ ಪಾಠ ಒಂದೇ. ಅಮೆರಿಕಕ್ಕೆ ಜನರ ಜೀವಗಳಿಗಿಂತ ತನ್ನ ಕಾರ್ಪೊರೇಟ್ ಹಿತಾಸಕ್ತಿಗಳೇ ಮುಖ್ಯ. ಚಿಲಿಯಲ್ಲಿ ಪ್ರಜಾಪ್ರಭುತ್ವದ ಹತ್ಯೆ ಮಾಡಿದಂತಹ ಅಮೆರಿಕ ಅದರ ಬೆನ್ನಲ್ಲೇ ಕೆರೆಬಿಯನ್ ಸಮುದ್ರದ ಮತ್ತೊಂದು ಪುಟ್ಟ ದ್ವೀಪ ರಾಷ್ಟ್ರದ ಮೇಲೆ ಕಣ್ಣನ್ನೆಟ್ಟು. ಈ ಸರಣಿಯ 5ನೇ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡಲಿರೋದು ಅಮೆರಿಕದ ಮೂಗಿನ ಕೆಳಗೆ ಇದ್ದು ಅದರ ಎಲ್ಲ ಆರ್ಥಿಕ ದಿಗ್ಬಂಧನಗಳನ್ನ ಮೆಟ್ಟಿ ನಿಂತ ಕ್ಯೂಬಾ ದೇಶದ ಕಥೆಯನ್ನ. ಮತ್ತೆ ಕ್ಯೂಬಾದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಅವರನ್ನ ಕೊಲ್ಲೋದಿಕ್ಕೆ CIA ನಡೆಸಿದಂತಹ 600ಕ್ಕೂ ಹೆಚ್ಚು ವಿಫಲ ರಹಸ್ಯ ಕಾರ್ಯಾಚರಣೆಗಳ ರೋಚಕ ಸತ್ಯವನ್ನ. ಚಿಲಿ ದೇಶಕ್ಕೆ ಅಮೆರಿಕ ಮಾಡಿದಂತಹ ಈ ಮಹಾದ್ರೋಹದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಶರಣಾಗದೆ ಬಲಿಯಾದ ಜನನಾಯಕ ಅಲೆಂಡೆ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಿ? ವಿಕ್ಟರ್ ಜಾರಾ ಅವರ ಕ್ರಾಂತಿಕಾರಿ ಹೋರಾಟದ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಕೆಳಗೆ ತಪ್ಪದೆ ಕಮೆಂಟ್ ಮಾಡಿ. ಇತಿಹಾಸದ ಈ ಮುಚ್ಚಿಡಲಾದ ಪುಟಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸೋದಕ್ಕೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.